ಸ್ನೇಹಿತರೆ ನಮಸ್ಕಾರ, ಶುಭೋದಯ. ಇವತ್ತು ನಮ್ಮ ಓನರ್ ಮನೆಗೆ ತಾಯಿ ಮದ್ದೂರಮ್ಮನ ಆಗಮನ ಆಯಿತು. ಅಂದರೆ ತಾಯಿನ ಮನೆಗೆ ಕರೆಸಿ ಮೊದಲು ಅಕ್ಕಿ ಕೊಟ್ಟು ಸೀರೆ ಕೊಟ್ಟು ಪೂಜೆ ಮಾಡಿ ತಾಯಿ ಆಶೀರ್ವಾದ ಮಾಡ್ತಕ್ಕಂಥದ್ದು. ಈ ತಾಯಿನ ನೋಡ್ತಾ ಇದ್ದೀರಿ. ಆ ತಾಯಿನ ಮನೆಗೆ ಆಹ್ವಾನ ಮಾಡ್ತಾರೆ. ಆ ಮನೆಯಲ್ಲೂ ಪೂಜೆ ಮಾಡಿ ಆ ತಾಯಿ ಆಶೀರ್ವಾದ ಪಡೆಯುವಂಥ ಒಂದು ಕಾರ್ಯ ನಡೀತದೆ. ಇದು ಮದ್ದೂರಮ್ಮ ದೇವಿ, ಮದ್ದೂರಿನ ಗ್ರಾಮವನ್ನು ಕಾಪಾಡ್ತಕ್ಕಂಥ ಮಹಾದೇವತೆ. ದುಷ್ಟರು ಅಂದರೆ ಸಂಹಾರ ಮಾಡುವಂಥ ಮಹಾಶಕ್ತಿ ದೇವತೆ. ಕೆಟ್ಟದ್ದು ಅಂದರೆ ಕ್ಷಣಾರ್ಧದಲ್ಲಿ ಸುರ್ತಕ್ಕಂಥ ದೇವಿ. ಹಾಗೆ ಹರಕೆ ಮಾಡಿದ್ರೆ ಕ್ಷಣದಲ್ಲೇ ಒಳ್ಳೇದು ಮಾಡ್ತಕ್ಕಂಥ ದೇವತೆ ಅವಳು ಸಂಹಾರಕರ್ತಕಿಯಾದರೂ ಒಂದು ಶಾಂತ ಸ್ವರೂಪದ ಮದ್ದೂರಮ್ಮ. ಇವಳು ಮದ್ದೂರಿನಲ್ಲಿ ಮದ್ದೂರಿನ ಬಸ್ ಸ್ಟ್ಯಾಂಡ್ ಹತ್ರ ನೆಲೆಯಾಗಿರ್ತಕ್ಕಂಥ ದೇವತೆ. ಈ ತಾಯಿಯ ಆಶೀರ್ವಾದ ಕೃಪೆಗೆ ಒಳಗಾದವ್ರಿಗೆ ಎಷ್ಟೋ ಒಳ್ಳೆಯದಾಗಿದೆ ಸ್ನೇಹಿತರೆ. ಅದಕ್ಕಾಗಿ ಇಲ್ಲೂ ಕರೆಸಿ ಆ ತಾಯಿಗೆ ಪೂಜೆ ಮಾಡಿಸಿ ಮಡ್ಲಕ್ಕಿ ಕೊಟ್ಟು ಸೇವೆ ಮಾಡಿ ರಸಾಯನ ಮಾಡಿ ಎಲ್ಲರಿಗೂ 10 ಜನಕ್ಕೆ ಹಂಚಿ ಒಂದು ಪುಣ್ಯದ ಕಾರ್ಯ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಸ್ನೇಹಿತರೆ. ಈ ದೇವಿನ ಯಾರು ದರ್ಶನ ಮಾಡಿ ಏನು ಹರಕೆ ಮಾಡ್ಕೋತಾರೋ ಎಷ್ಟೋ ಜನಕ್ಕೆ ಕಷ್ಟಗಳೆಲ್ಲ ಕಳೆದಿದೆ ಸ್ನೇಹಿತರೆ. ಈ ತಾಯಿಗೆ ತುಂಬ ಜನ ಭಕ್ತರು ಇರುವುದು ಕೂಡ ಉಂಟು. ಅಂಥ ದೇವಿ ದರ್ಶನ ನೀವು ಬಂದು ಮಾಡಿದ್ದೇ ಆದಲ್ಲಿ ಎಷ್ಟೋ ಜನ್ಮದ ಕರ್ಮ ಕಳೆದಂತೆಯೇ ಸರಿ. ಆ ತಾಯಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಹರಿಸ್ತೀನಿ. ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಜೈ ಮದ್ದೂರಮ್ಮ.